Hello everyone, welcome back to my channel. ನಾನು ನಿಮ್ಮ ಕಾವ್ಯ ಶೆಟ್ಟಿಗರ್. ಆಫ್ಟರ್ ಅ ಡಿಕೇಡ್ ಒಂದು ಸೂಪರ್ ಇನ್ಸ್ಟೆಂಟ್ ರೆಸಿಪಿ ತಗೊಂಬಂದಿದ್ದೀನಿ, ಅದು ಕೂಡ ನಮ್ಮ ಬ್ರೇಕ್ಫಾಸ್ಟ್ಗೆ. ಬನ್ನಿ ಹೇಗೆ ಮಾಡಿದೆ ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನೊಂದು ಮಿಕ್ಸಿ ಜಾರ್ಗೆ 1 ಕಪ್ ಅಷ್ಟು ಬಾಂಬೆ ರವೆ ಹಾಕೊಳ್ತಾ ಇದ್ದೀನಿ. ನೀವು ದಪ್ಪ ರವೆ ಕೂಡ ಯೂಸ್ ಮಾಡ್ಬೋದು. ಹಾಗೆ ನೆನೆಸಿಟ್ಟಿರುವಂತಹ ಹೆಸರು ಕಾಳು ಮತ್ತು ಸ್ವಲ್ಪ ಉದ್ದಿನ ಬೇಳೆ 1 ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಉಳಿದಿರುವಂತಹ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ, ಸರಿನಾ? ಗ್ರೈಂಡ್ ಆದ ತಕ್ಷಣ ಈ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ. ಇದಕ್ಕೆ ನಾವು 1 ಕಪ್ಪಷ್ಟು ಒಂದು ಹಾಫಿಂದ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಉಪಯೋಗಿಸೋಣ. ಅಕ್ಕಿ ಹಿಟ್ಟು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ರೈಸ್ ಕೂಡ ನೀವು ಉಪಯೋಗಿಸ್ಬೋದು, ಸರಿನಾ? ಅದಾದಮೇಲೆ ಗ್ರೈಂಡ್ ಆದಮೇಲೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ. ಇದು ದೋಸೆ ಬ್ಯಾಟರ್ಗೆ ಏನು ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ. ನೀವು ಸ್ವಲ್ಪ ಮಿಕ್ಸರ್ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ನೀವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೋಬೋದು, ಸರಿನಾ? ನಿಮಗೆ ಯೂಶ್ವಲಿ ದೋಸೆ ಹಾಕೋಕ್ಕೆ ಯಾವ ರೀತಿ ಹದ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಇದಾದಮೇಲೆ ನಾನು ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ರೀತಿ ವಿಸ್ಕರಲ್ಲಿ ವಿಸ್ಕ್ ಮಾಡ್ಕೋಬೇಕು, ಸ್ವಲ್ಪ ಫರ್ಮೆಂಟ್ ಆಗಲಿ ಅಂತ ಅಷ್ಟೇ. ಸೊ ಇದಕ್ಕೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡೆ. ಈಗ ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ವಿಸ್ಕರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸರಿನಾ? ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಈ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನು ಹದ ರೆಡಿ ಮಾಡಿ ಇಟ್ಕೊಂಡು 10 ರಿಂದ 15 ನಿಮಿಷ ಅಂತೂ ಇಡಬೇಕು. ಇಟ್ಟಾದಮೇಲೆ ನೀವು ದೋಸೆನ ಹುಯ್ಕೋಬೋದು. ಯಾಕಂತ ಹೇಳಿದ್ರೆ ನಾವು ಉದ್ದಿನಬೇಳೆ ಹಾಕಿರೋದ್ರಿಂದ ಅದು ಸ್ವಲ್ಪ ನಮ್ಮ ಫರ್ಮೆಂಟ್ ಕನ್ಸಿಸ್ಟೆನ್ಸಿ ಕೊಟ್ಟರೆ ದೋಸೆ ತುಂಬ ಸ್ಮೂತಾಗಿರುತ್ತೆ. ನೀವು ಬಾಕ್ಸಿಗೂ ಕೂಡ ಅದನ್ನು ಪ್ಯಾಕ್ ಮಾಡಿದಾಗ ಗಟ್ಟಿ ಆಗೋದಿಲ್ಲ. ಹಾಗಾಗಿ ಸೊ ಇನ್ಸ್ಟೆಂಟಾಗಿ ಈ ದೋಸೆನ ಯಾವುದೇ ಹಿಟ್ಟು ಕಡಿದಿರ ಆರಾಮಾಗಿ ಮಾಡ್ಕೋಬೋದು. ಸೊ ಹಿಂದಿನ ದಿವಸ ನೆನೆಸಿಡಬೇಕು, ಬರೀ ಹೆಸರು ಕಾಳು ಮಾತ್ರ. ಸೊ ಅದು ಬಿಟ್ಟು ಬೇರೆ ಯಾವ ಟೆನ್ಷನ್ ಇಲ್ಲ. ಸೊ ಒಂದೇ ಸ್ವಲ್ಪ ಒಂದು ಎಣ್ಣೆ ಹಾಕ್ಕೊಂಡು ನೀವು ಇದನ್ನು ಆರಾಮಾಗಿ ತಿರ್ವಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ? ದೋಸೆ ಅಂಟೋದಿಲ್ಲ, ಹಿಡಿಯೋದಿಲ್ಲ, ತುಂಬಾ ಚೆನ್ನಾಗಾಗತ್ತೆ. ಇನ್ನೂ ಹಲವಾರು ಇದೇ ಥರದ ರೆಸಿಪಿಗಳು ನಿಮಗೋಸ್ಕರ ನಾನು ತರ್ತಾನೆ ಇರ್ತೀನಿ. ಸೊ ಇನ್ಸ್ಟೆಂಟಾಗಿ ದೋಸೆ ಮಾಡೋದು ಎಷ್ಟು ಈಸಿ ಅಲ್ವಾ? ಸೊ ಹೆಲ್ದಿ ದೋಸೆ ಎಷ್ಟು ಆಪ್ಟ್ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಹಾಗಾಗಿ ಆದಷ್ಟು ನಾವು ಈ ರೀತಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೋಡ್ತಾ ಬರೋಣ ಮುಂದಿನ ದಿನಗಳಲ್ಲಿ. ಹಾಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇದೇ ಥರ ಹಲವಾರು ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಧನ್ಯವಾದಗಳು.